ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸೋಷಿಯಲ್ ಮೀಡಿಯಾಗೂ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೂ ಏನು ಒಂದು ನಂಟಿದೆ, ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದೀವಿ, ಜೊತೆಗೆ ಎಲ್ಲರೂ ಕೂಡ ಜನಪ್ರೀತಿಯನ್ನ ಪಡ್ಕೊಳ್ಬೇಕು, ಯಶಸ್ವಿಯನ್ನ ಕಾಣಬೇಕು ಅನ್ನುವಂತಹ ಹಂಬಲ ಎಲ್ಲರಲ್ಲೂ ಇದೆ. ಹಾಗಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಇದಕ್ಕೆ ನೆರವಾಗತ್ತಾ, ಇದರಿಂದ ಅನುಕೂಲವಾಗತ್ತಾ, ಹೇಗೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನ ಮಾಡಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಲಿಕ್ಕೆ ಅವಕಾಶವಿದೆ. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನ ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಬೇಕಾಗತ್ತೆ. ಆ ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಗುರೂಜಿಯವರು ಕೊಡ್ತಾರೆ, ಪರಿಹಾರ ಮಾರ್ಗವನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮದ ವಿಶೇಷತೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗ್ತಾ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಇದಕ್ಕೆ ಹೇಗೆ ನೆರವು ನೀಡಬಹುದು ಅನ್ನೋದನ್ನ ಗುರುಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಗುರುಗಳ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಬಹಳ ಹಿಂದಿನ ಒಂದು ಕಾಲಕ್ಕೆ ಹೋದ್ರೆ ಪತ್ರ ರವಾನೆ ಅಂತ ಹೇಳ್ತಾ ಇದ್ವಿ. ಹೌದು. ಸೋಷಿಯಲ್ ಮೀಡಿಯಾ ಅಂದ್ರೆ ಅದರಲ್ಲಿ 2 ವಿಚಾರ ಇದೆ. ಸೋಷಿಯಲ್ ಅಂದ್ರೆ ಸಂಪೂರ್ಣ ನಮ್ಮ ಜನ ಸಮೂಹಕ್ಕೆ ಸೋಷಿಯಲ್ ಅಂತ ಕರೀತಾರೆ. ಮೀಡಿಯಾ ಅಂದ್ರೆ ಮಾಧ್ಯಮ, ಅಂದ್ರೆ ಅದು ಹೋಗ್ತಕ್ಕಂತ ರೀಚ್ ಆಗ್ತಕ್ಕಂತ ಒಂದು ವೇ ಅಂತ ನಾವು ಕರಿತೀವಿ. ಮಾಧ್ಯಮ ಅಂದ್ರೆ ಒಂದು ದಾರಿ. ಬಹಳ ಹಿಂದೆ ಹೋದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಿಚಾರವನ್ನ ತಲುಪಿಸ್ಬೇಕಾದ್ರೆ ಪಕ್ಷಿಗಳನ್ನ ಉಪಯೋಗಿಸ್ತಾ ಇದ್ರು. ಬಹಳ ವಿಶೇಷವಾಗಿ ಪಾರಿವಾಳ. ನಾವು ಹಳೆ ಕಾಲದ ಪಿಕ್ಚರ್ ನೋಡಿರ್ತೀವಿ. ಆ ಪಿಕ್ಚರ್ ಅಲ್ಲಿ ಒಂದು ಕಾಲಿಗೆ ಏನೋ ಒಂದು ಇನ್ಫಾರ್ಮೇಶನ್ ಕಟ್ಬಿಟ್ಟು ಕಳಿಸ್ತಾರೆ. ಕಳ್ಸಿದ ತಕ್ಷಣ ಅಲ್ಲೊಂದು ರಾಜ ನೋಡ್ತಾ ಓದ್ತಾನೆ, ಅದನ್ನ ಕೊಂದಾಕ್ಬಿಡ್ತಾನೆ. ಆತರ ಒಂದೆಲ್ಲ ಪಿಕ್ಚರ್ ನೋಡಿರ್ತೀವಿ. ಸೊ ಅದು ಕೂಡ ಒಂದು ಮಾಧ್ಯಮನೇ. ಆ ಕಾಲದಲ್ಲೂ ಕೂಡ ಈಗ ಹೇಗೆ ನಾವು ಜ್ಯೋತಿಷನ್ನ ಬಹಳ ಹಿಂದೆ ಹೇಗಿತ್ತು, ಹೇಗೆ ನಾವು ಬದಲಾಯಿಸ್ತಾ ಇದೀವಿ ಅನ್ನಕ್ಕೆ ಒಂದು ವಿಚಾರ ಏನು ಅಂತಂದ್ರೆ, ಹಳೇದ್ರಲ್ಲಿ ಯಾವ ಮನೆ ಅಂತ ಬಂದಿತ್ತು ಅದೇ ಮನೆನೇ ಇವಾಗ ಅಳವಡಿಸ್ಕೊಳ್ತಾ ಇದೀವಿ, ಬೇರೆ ಏನೂ ಅಲ್ಲ. ಹಾಗೆ ಅದಾದ ನಂತರ ಸ್ವಲ್ಪ ಒಬ್ಬ ಇನ್ಫಾರ್ಮರ್ ಅಂತ ಕರೀತಾರೆ. ಅಂದ್ರೆ ಒಂದು ಏನ್ ಕೆಲಸ ಅಂತಂದ್ರೆ, ಒಂದು ಊರಲ್ಲೆಲ್ಲ ಹೋಗೋದು, ಹೇಳಿ ಏನ್ ವಿಚಾರ ಹೇಳಿ ಅನ್ನೋದು. ಇನ್ನೊಂದು ಊರಿಗೆ ಹೋಗಿ ಅವ್ರವ್ರ ಮನೆಗೆ ಅವ್ರವ್ರನ್ನ ತಲುಪಿಸೋದು, ಅದು ಬಂತು ನೆಕ್ಸ್ಟ್. ಫಾರ್ ಎಕ್ಸಾಂಪಲ್, ಇವತ್ತು ಯಾವ್ದೋ ಒಂದು ಊರಲ್ಲಿ, ನೋಡಪ್ಪ ನಮ್ಮ ಮಗಳು ಆ ಊರಿಗೆ ಕೊಟ್ಟಿದೀವಿ, ಇದಕ್ಕೆ ಏನೋ ಸ್ವಲ್ಪ ಮನೇಲಿ ಏನೋ ಸ್ವಲ್ಪ ವಿಚಾರಗಳು ಮಾತಾಡ್ಬೇಕು, ಮುಂದಿನ ಒಂದು 10 ದಿವಸದಲ್ಲಿ ಬಿಡುವು ಮಾಡ್ಕೊಂಡು ಮನೆಗೆ ಬಂದ್ಬಿಡು ಅಂತ ಹೇಳಕ್ಕೆ ಒಬ್ಬ ಇರೋ, ನಾವು ಹೇಳಕ್ ಕೇಳಿಸ್ಕೊಳ್ಳೋನು, ಏನು ವಿಚಾರ ತಲೆಯಲ್ಲಿ ಇಟ್ಕೊಳ್ಳೋನು, ಯಾರ ಮನೆಗೆ ಯಾವ ವಿಚಾರ ಹೇಳ್ಬೇಕು ಆ ತಲೆ ಯೂಸ್ ಮಾಡ್ತಾ ಇದ್ದ. ಯೋಚನೆ ಮಾಡಿ, 100 ಜನದ್ದು ವಿಚಾರ ಮನೆ ತಲೆಯಲ್ಲಿ ಇಟ್ಕೊಂಡು ಬೇರೆ ಊರಲ್ಲಿ ಹೋಗ್ಬಿಟ್ಟು 100 ಜನದ್ದು ಹೇಳ್ಬೇಕು ಅಂದ್ರೆ ಅವ್ನ ತಲೆಯಲ್ಲಿ ಎಷ್ಟಿರ್ಬೇಕು. ಇದು ಕೂಡ ಒಂದು ಮನೆಗಳು ಬರುತ್ತೆ. ಹಾಗೆ ಹೋಗ್ತಾ 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 ಮುಂದೆ ಬರ್ತಾ 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 ಅಂಚೆ ಬಂತು. ಅಂಚೆ ಬಂತು. ಅವಾಗೆಲ್ಲ ಪತ್ರ ಬರೆಯಕ್ ಶುರು ಮಾಡ್ರು ಎಲ್ಲಾರು. ಲೆಟರ್ ಬರೆದು ಲಕೋಟೆ ಹಾಕಿ ಅದಕ್ಕೆಲ್ಲ ಸೀಲ್ ಮಾಡಿ ಅದನ್ನ ಅದೇ ಅಡ್ರೆಸ್ಗೆ ಹೋಗ್ಬೇಕು ಅಂತ ಬರೆದ್ರು. ಅಲ್ಲಿಗೆ ಹೋಯ್ತು. ಸೊ ಈ ರೀತಿ ಪೋಸ್ಟ್ ಆದ್ಮೇಲೆ ಬಂದಿದ್ದು ಟೆಲಿಗ್ರಾಫ್ ಅಂತ ಬಂತು. ಟೆಲಿಗ್ರಾಫ್ ಬರೋ ಹೊತ್ತಿಗೆ ಅಲ್ಲಿ ಒಂದ್ ಸ್ವಲ್ಪ ಟೆಕ್ನಾಲಜಿ ಆಡ್ ಆಗೋಯ್ತು. ಟೆಲಿಗ್ರಾಫ್ ಬರೋಷ್ಟಕ್ಕೆ ಟೆಕ್ನಾಲಜಿ ಆಡ್ ಆಯ್ತು. ಟೆಲಿಗ್ರಾಫ್ ಅಂತಂದ್ರೆ ಇಲ್ಲಿಂದ ಏನೋ ಒಂದು ಕಂಪ್ಯೂಟರ್ ಏನು ವಿಚಾರ ಅಂತ ಹೇಳಿ ಟೈಪ್ ಮಾಡೋದು, ಅದು ಎಂಟ್ರ್ ಹೊಡೆದ್ರೆ ಆ ಪೋಸ್ಟ್ ಆಫೀಸ್ಗೆ ಹೋಗೋದು. ಆ ಪೋಸ್ಟ್ ಆಫೀಸ್ ಅವರು ಇಮಿಡಿಯೇಟ್ ಆಗಿ ಒಂದು ಟೈಪ್ ಹೊಡೆದ ತಕ್ಷಣ ಒಂದು ಪ್ರಿಂಟ್ ಔಟ್ ಬರುತ್ತೆ. ಇಮಿಡಿಯೇಟ್ 2 ಅವರಲ್ಲಿ ಅವ್ರಿಗೆ ಹೋಗ್ಬಿಡುತ್ತೆ. ಟೆಲಿಗ್ರಾಫ್ ಒಂದು ಮೆಷಿನ್ ಇರುತ್ತೆ, ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್.
ಅಪ್ಪ ಸೀರಿಯಸ್, ಹಾಸ್ಪಿಟಲ್ ಇದ್ದಾರೆ, ಹ್ಮ್ ಇಮಿಡಿಯೇಟ್ ಆಗಿ ಹೊರಡ್ಬೇಕು. ಯಾವಾಗ ಇನ್ನೂ ಮೊಬೈಲ್ ಇರಲಿಲ್ಲ ಅವಾಗ ಇವ್ರು ಟೈಪ್ ಮಾಡ್ತಾರೆ, ಹೋಗಿ ಟೈಪ್ ಮಾಡ್ತಾರ ಅಡ್ರೆಸ್ ಯಾವ ಊರು ಹೇಳಿ, ಆ ಪಿನ್ ಕೋಡ್ ಹೊಡೆದ್ರು, ಆ ಊರು ಅವ್ರ ಹೆಸರೇನೋ, ಆ ಪಿನ್ ಕೋಡ್ ಹಂಗೆ ಹೊಡೆದಿದ ತಕ್ಷಣ ಅಲ್ಲೊಂದು ಶೀತಿ ಬರುತ್ತೆ, ಓಡೋಗೋದು, ಟೆಲಿಗ್ರಾಫ್ ಇಟ್ಕೊಂಡು ಓಡೋಗೋದು. ಓಕೆ ಓಕೆ ಓಕೆ. ಅದು ಟೆಲಿಗ್ರಾಫ್ ಮುಗಿದು ಟೆಲಿಗ್ರಾಮ್ ಆಯ್ತದು, ಓಕೆ ಟೆಲಿಗ್ರಾಮ್ ಅಂತ ಬಂತು. ಟೆಲಿಗ್ರಾಮ್ ಬಂದಿದೆ, ಆಮೇಲೆ ಸ್ಟಾರ್ಟ್ ಇಮಿಡಿಯೇಟ್ಲಿ, ಫಾದರ್ ಸೀರಿಯಸ್, ಓಪನ್ ಮಾಡಿದ ತಕ್ಷಣ ಹಳೆ ಮೂವಿಲ್ ಅದು ಬರುತ್ತೆ, ಓಪನ್ ಮಾಡಿದ ತಕ್ಷಣ ನಿಮ್ಮ ತಂಗಿಗೆ ಬಹಳ ಸೀರಿಯಸ್ ಆಗಿದೆಯಂತೆ, ಟೆಲಿಗ್ರಾಮ್ ಬಂದಿದೆ, ಟೆಲಿಗ್ರಾಫ್ ಟೆಲಿಗ್ರಾಮ್ ಬಂತಲ್ಲ. ಸೊ ಹಾಗೆ ಹೋಗ್ತಾ 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 ನಮಗೆ ಈಗ ನೆಕ್ಸ್ಟ್ ನಮಗೆ ಮೊಬೈಲ್ ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತು. ಮೊಬೈಲ್ ಇಂಡಸ್ಟ್ರಿ ಸ್ಟಾರ್ಟ್ ಆದ್ಮೇಲೆ ಇವೆಲ್ಲ ಇದು ಸ್ಟಾರ್ಟ್, ಆ ಪಕ್ಷಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ನಾವು ತಗೊಂಡ್ರೆ ಇನ್ಫಾರ್ಮೇಶನ್ ರವಾನೆ ಅಂತ ನಾವು ತಗೋಬೇಕಾಗತ್ತೆ. ಸುದ್ದಿ ಮುಟ್ಟತಕ್ಕಂತ ಹಾದಿ ಬದಲಾಗಿದೆ. ಪಕ್ಷಿಯಿಂದ ಹಿಡಿದು, ಒಬ್ಬ ಗೂಢಚಾರಿಯಿಂದ ಹಿಡಿದು, ಒಬ್ಬ ಪೋಸ್ಟ್ ಆಫೀಸ್ ಇಂದ ಹಿಡಿದು, ಟೆಲಿಗ್ರಾಫ್ ಇಂದ ಹಿಡಿದು, ಟೆಲಿಗ್ರಾಮ್ ಇಂದ ಹಿಡಿದು ಇವತ್ತು ಮೊಬೈಲ್ ಬಂದಿದೆ. ಮೊಬೈಲ್ ಜೊತೆ ಇವಾಗ ದೊಡ್ಡದಾಗಿ ನಮಗೆ ಮಾಧ್ಯಮ ಆಗಿದೆ, ಟಿವಿ ಮಾಧ್ಯಮ ಅಂತ ನಾವು ಕರಿತೀವಿ. ಅದರ ಮಧ್ಯದಲ್ಲಿ ಎಲ್ಲರೂ ನಂದು ಒಂದಿರ್ಲಿ ಅಂತ ಸಣ್ಣ ಸಣ್ಣ ಮಾಧ್ಯಮಗಳನ್ನ, ದೊಡ್ಡ ಮಾಧ್ಯಮ, ಸಣ್ಣ ಮಾಧ್ಯಮ, ಅದನ್ನ ಯೂಟ್ಯೂಬರ್ಸ್ ಅಂತ ನಾವು ಕರೆದ್ಬಿಟ್ಟಿದೀವಿ, ಅಥವಾ ಇನ್ಸ್ಟಾಗ್ರಾಮ್ ಅಂತ ಕರಿತೀವಿ. ಒಂದು ಅಡಿಗೆ ಮಾಡು, ನಾವು ಕಸ ಗುಡಿಸ್ತಾ ಇದೀವಿ ನೋಡಿ, ಕರೆಕ್ಟ್ ಇಲ್ವಾ? ಅದೂ ಇದೆ. ಸೊ ಆ ರೀತಿಯಾಗಿರ್ತಕ್ಕಂತ ಒಂದು ವಿಚಾರಕ್ಕೆ ಮನೆ ಯಾವುದು ಅಂತ ಹೇಳ್ತೀನಿ. ಸೊ ಆ ರೀತಿ ಬದಲಾಗಿದೆ ಒಂದು ವಿಚಾರ. ನಾನು ಯಾರಿಗೂ ಕಮ್ಮಿ ಇಲ್ಲ. ಮುಂಚೆ ಎಕ್ಸ್ಪೋಜರ್ ಇರಲಿಲ್ಲ, ಎಕ್ಸ್ಪೋಜರ್ ಬಹಳ ಕಮ್ಮಿ ಆಗಿರೋದ್ರಿಂದ ಸೊ ಬಹಳ ಇದೊಂದು ವಿಚಾರದಲ್ಲಿ ಒಂದು ಎಕ್ಸ್ಪೋಜರ್ ಇಲ್ಲದೆ ಇರೋದ್ರಿಂದ ಎಲ್ಲರಿಗೂ ಒಂದು ಎಕ್ಸ್ಪೋಜರ್ ಬೇಕು. ಸೊ ಎಕ್ಸ್ಪೋಜರ್ ಬೇಕು ಅಂತಂದಾಗ ನಾನು ಲೈಮ್ ಲೈಟ್ ಅಲ್ಲಿ ಇರಬೇಕು ಅಂತ ಹೇಳಿ ವಿಚಿತ್ರವಾಗಿರ್ತಕ್ಕಂತ ವಿಚಾರಗಳನ್ನ ಇವತ್ತು ನೋಡ್ತಾ ಇದೀವಿ. ಇವತ್ತು ಹಾಸ್ಯಾಸ್ಪದನೂ ಕೂಡ ನೋಡ್ತಾ ಇದೀವಿ ಮಾಧ್ಯಮದಲ್ಲಿ, ಸ್ವಲ್ಪ ತಲೆನೋವು ನೋಡ್ತಾ ಇದೀವಿ, ಸ್ವಲ್ಪ ಯಾರೋ ಒಬ್ರು ತಿಕ್ಕಲ್ ತರ ಡ್ಯಾನ್ಸ್ ಮಾಡ್ತಾರೆ, ಅದೇನೇನೋ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ, ಮನೇಲಿ ಯಾವ್ದೋ ಚಡ್ಡಿ ಹಾಕೊಂಡು ಅದ್ ಹಾಕೊಂಡು ಇಟ್ಕೊಂಡು ಡ್ಯಾನ್ಸ್ ಮಾಡಿ, ಅದನ್ನು ನೋಡುವಂತ ಒಂದು ದೌರ್ಭಾಗ್ಯ ಬಂದಿದೆ ಅಂತ ಹೇಳ್ಬೋದು ನಾವು. ಸೊ ಈ ರೀತಿಯಾಗಿರ್ತಕ್ಕಂತ ಮಾಧ್ಯಮ ಅಂತ ನಾವೇನ್ ಹೇಳ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಮಾಧ್ಯಮಕ್ಕೆ ಬಂದಾಗ ಈಗ ನಾವು ವಿಷಯವನ್ನ ತಲುಪಿಸ್ಬೇಕು. ಓಕೆ ಗುರುಗಳೇ, ಒಬ್ರು ಕಾಲರ್ ಇದ್ದಾರೆ ಗುರುಗಳೇ, ತಗೊಳ್ಳೋಣ. ಹಲೋ, ನಮಸ್ತೆ. ನಿಮ್ಮ ಹೆಸರು? ರಾಧಾ ಅಂತ. ರಾಧಾ ಅವರೇ, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಾವು ತುಮಕೂರಿಂದ ಮಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ರಾಧಾ? ನಮ್ಮ ಮನೆಯವ್ರ ಬಗ್ಗೆ ಕೇಳೋದು. ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಇಲ್ಲ, ಪ್ರಶ್ನೆ ಶಾಸ್ತ್ರ ಕೊಡ್ತೀವಿ. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 27. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರು. ಏನ್ ವಿಚಾರ? ನಮ್ಮ ಮನೆಯವ್ರ ಕಾರ್ ಸಾಕವ್ರೆ, ವೈಟ್ ಕಲರ್, ಒಳ್ಳೇದಾಗುತ್ತಾ ಅಂತ. ಕಾರ್ ತಗೊಳ್ತಾ ಇದ್ರೆ ಒಳ್ಳೇದಾಗುತ್ತಾ ಅಂತ? ಯಾವ ರೀತಿ ಒಳ್ಳೇದಾಗ್ಬೇಕು? ಕಾರ್ ಯಾವ ಉದ್ದೇಶಕ್ಕೆ ತಗೊಳ್ತಾ ಇದ್ರೆ? ಹಂಗಂದ್ರೆ ದೇವಸ್ಥಾನ ಪೂಜೆಗೆ ಓಡಾಡಕ್ಕೆ ಬೇಕಿತ್ತು ಸ್ವಲ್ಪ, ಅದಕ್ಕೆ. ಪ್ರಾಪರ್ಟಿ ವೆಹಿಕಲ್. ಓಕೆ, 9 ಟ್ರಾವೆಲ್ ಬಂದಿದೆ, ತೊಂದರೆ ಇಲ್ಲ. ಸೊ ಯಾವುದೇ ಒಂದು ಸಮಸ್ಯೆಗೆ 6, 8 ಮತ್ತೆ 12ನೇ ಮನೆ ಬಂತೆ ಅಂದ್ರೆ ಆ ಗಾಡಿಯಿಂದ ಸಮಸ್ಯೆ ಆಗುತ್ತೆ ಅಂತ ನಾವು ಹೇಳ್ಬೋದು. ಯಾವ ಕಾರಣಕ್ಕೂ ಕೂಡ ಅಲ್ಲಿ ನಂಬರು ಬಂದಿಲ್ಲ, ತಲೆ ಕೆಡಿಸ್ಕೊಳಂಗಿಲ್ಲ. 2 ಬಂದಿದೆ, 9 ಬಂದಿದೆ. ಇದರಿಂದ ಸ್ವಲ್ಪ ನಿಮಗೆ ಸಂಪಾದನೆನೂ ದಾರಿ ಆಗುತ್ತೆ. 2ನೇ ಮನೆ ಸಂಪಾದನೆ ತೋರಿಸುತ್ತೆ. 9ನೇ ಮನೆ ಟ್ರಾವೆಲ್ ಅಂತಾನು ಕರಿತೀವಿ, ಟ್ರಾವೆಲ್ ಆಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿರ್ತಕ್ಕಂಥ ಗುರು ಸ್ವಲ್ಪ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಗಾಡಿಲಿ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಏನಾದ್ರು ರಿಪೇರಿ ಬರೋದು, ಮುಂದೆ ಹೋಗ್ತಾ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕಡಲೆಕಾಳನ್ನ ದಾನ ಮಾಡಿ, ಒಂದು 4 ವಾರ ಗಾಡಿ ಬಂದಾದ ನಂತರ ಕಡಲೆಕಾಳನ್ನ ದಾನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುರುಗಳನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಗಳೊಟ್ಟಿಗೆ ನೀವು ಮಾತಾಡಲಿಕ್ಕೆ ಅವಕಾಶವಿದೆ. ಇನ್ನು ವೀಕ್ಷಕರೇ, ನಾವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬೇಕು, ಜ್ಯೋತಿಷ್ಯದ ಬಗ್ಗೆ ಪರಿಣಿತಿಯನ್ನ ಪಡ್ಕೊಳ್ಬೇಕು, ನಮ್ಮ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನಿಮ್ಗೇನಾದ್ರೂ ಇದ್ರೆ ಖಂಡಿತವಾಗಿಯೂ ಒಂದು ಸುವರ್ಣ ಅವಕಾಶವಿದೆ.
ಏನು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಾವು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ಹಿಂದೆ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಫೆಬ್ರವರಿ 10ನೇ ತಾರೀಕು ಒಂದು ಹೊಸ ಬ್ಯಾಚ್ ಓಪನ್ ಆಗ್ತಾ ಇದೆ, ಜ್ಯೋತಿಷ್ಯ ತರಗತಿಗಳು. ಇದು ಆನ್ಲೈನ್ ತರಗತಿಗಳಿರುತ್ತೆ, ಆಫ್ಲೈನ್ ಅಲ್ಲಿ ಇರೋದಿಲ್ಲ. ಸೊ ನೇರವಾಗಿ ಅಂದ್ರೆ ನೀವು ಎಲ್ಲಿರ್ತೀರಾ ಅಲ್ಲಿಂದನೇ ಕ್ಲಾಸಸ್ ನ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶವಿರುತ್ತೆ. ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡ್ಬೇಕಾಗತ್ತೆ. ಇನ್ನು ಇವತ್ತಿನ ನಕ್ಷತ್ರ ನಾಡಿಯ ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ವಿಶೇಷವಾದಂತಹ ಸಬ್ಜೆಕ್ಟ್ ಕುರಿತಾಗಿ ಗುರುಗಳು ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡ್ಕೊಂಡಿದ್ದೀವಿ. ಸೊ ಅಂತಹ ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ನಮ್ಗೆ ಏನಾದ್ರೂ ಅನುಕೂಲ ಮಾಡಿಕೊಡುತ್ತಾ? ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಸರನ್ನ ಮಾಡಬೇಕು ಅನ್ನೋದಾದ್ರೆ ನಮ್ಮ ಜಾತಕವನ್ನ ಪರಿಶೀಲನೆ ಮಾಡಿ ಅದರಲ್ಲಿ ರಿಸಲ್ಟ್ ನಮಗೆ ಗೊತ್ತಾಗತ್ತಾ? ಸೊ ಇದ್ರ ಬಗ್ಗೆ ಗುರುಗಳು ನಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಬನ್ನಿ ಇನ್ನೊಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಓಕೆ ಗುರುಗಳೇ, ಈಗ ನಾನು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಬೇಕು, ಸೊ ಅದರಿಂದ ನಾನು ಅರ್ನ್ ಮಾಡ್ಬೋದಾ ಅಥವಾ ಹೆಚ್ಚಿನದಾಗಿ ನಾನು ಜನಗಳಿಗೆ ಸಂಪರ್ಕ ಆಗ್ತೀನ ಅನ್ನೋದನ್ನ ನನ್ನ ಜಾತಕದ ಮುಖಾಂತರವಾಗಿ ನಾವು ತಿಳ್ಕೊಳ್ಬೋದಾ ಗುರುಗಳೇ? ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಕ್ಕೆ ಫಸ್ಟ್ 4 ಮತ್ತೆ 7ನೇ ಮನೆ ಬೇಕು. 4ನೇ ಮನೆ ಅಂದ್ರೆ ನಮ್ಮ ಮನೆಯ ಸ್ಥಾನ ಅಂತ ಕರಿತೀವಿ. ಮನೆ ನಮ್ಮ ಕುಟುಂಬ ಅಂತ. ದೇಶನೂ ಕೂಡ ಒಂದು ಕುಟುಂಬ, ನಮ್ಮ ಕುಟುಂಬದವ್ರು ನನ್ನನ್ನು ನೋಡ್ತಾರ ಬರ್ತಾರ ಅಂತ ಒಂದು ಫಸ್ಟ್ ತಗೊಳ್ಬೇಕಾಗತ್ತೆ. ಈಗ ಇರೋದೇ 1ರಿಂದ 12 ಮನೆಗಳು. 4ನೇ ಮನೆ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ 4ನೇ ಮನೆ ಪರಿಸರ, ನಾವಿರ್ತಕ್ಕಂಥ ಪರಿಸರ, ತಂದೆ ತಾಯಿ ಅಣ್ಣ ತಮ್ಮ ಇವ್ರದೆಲ್ಲ ಒಂದು ಕುಟುಂಬ ಅಂತ ನಾವೇನ್ ಕರಿತೀವಿ. 4ನೇ ಮನೆ ತಾಯಿ ಮನೆ ಅಂತ ನಾವು ಕರಿತೀವಿ. ಈಗ ಎಷ್ಟೋ ಜನ ಹೆಣ್ಮಕ್ಳು ಬಹಳ ಬೇಜಾರಾದ್ರೆ ಫಸ್ಟ್ ತಾಯಿ ಮನೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಹೋದ್ರೆ ಏನೋ ಒಂದು ರಿಲ್ಯಾಕ್ಸೇಷನ್, ಊಟ ಗೀಟ, ಅಲ್ಲಿ ನಮ್ಮ ಅಕ್ಕ ಬರ್ತಾರೆ, ತಮ್ಮ ಬರ್ತಾರೆ, ಅಣ್ಣ ಬರ್ತಾರೆ, ಅಲ್ಲಿ ಬಾಲ್ಯ ನೆನಪಿರ್ತಕ್ಕ, ಅಲ್ಲಿ ಒಂಥರ ಸಂತೋಷದ ವಾತಾವರಣ 4. ಅದೇ ನಾವು ಸ್ವಲ್ಪ ದೊಡ್ಡದಕ್ಕೆ ತಗೊಂಡಾಗ ಅದು ಆ ನಗರ ಆಗುತ್ತೆ. ಇನ್ನು ಸ್ವಲ್ಪ ದೊಡ್ಡದು ತಗೊಂಡಾಗ ಇದಾಗುತ್ತೆ, ಒಂದು ರಾಜ್ಯ ಆಗುತ್ತೆ, ಆಮೇಲೆ ದೇಶ ಆಗುತ್ತೆ. ಸೊ 4ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 4ನೇ ಮನೆ ಜೊತೆ ನಮಗೆ ವ್ಯವಹಾರವನ್ನ ಮಾಡಬೇಕು, ಇನ್ಫಾರ್ಮೇಶನ್ ಕೊಟ್ರೆ 4ನೇ ಮನೆ ಸಾಕು. ವ್ಯವಹಾರಿಕವಾಗಿ ಬದಲಾಗಬೇಕು. ಈಗ ನಾನು 4ನೇ ಮನೆ ಜೊತೆ ನಾನು ಏನಾರು ಒಂದು ಸೀರೆ ತೋರಿಸ್ದೆ, ಅಥವಾ ಅಡಿಗೆ ಕಾರ್ಯಕ್ರಮ ತೋರಿಸ್ದೆ, ಅಥವಾ ನಮ್ಮ ನಕ್ಷತ್ರ ನಾಡಿ ತೋರಿಸಿದ್ವಿ, ಏನಾಗ್ಬೇಕಂದ್ರೆ ಅದು 7ನೇ ಮನೆ ಬರ್ಬೇಕು. ಅದನ್ನ ತಗೊಳ್ಬೇಕು ಅಂತಂದ್ರೆ ಬಂದು ನೋಡ್ತಾರೆ, ಹೋಗ್ತಾರೆ, ಅದು 4ನೇ ಮನೆ ಆಗುತ್ತೆ. ಇದ್ರ ಜೊತೆಗೆ ಅಲ್ಲಿ ನಮಗೆ ಇನ್ನೊಂದು ಮನೆ ಆಡ್ ಆಗುತ್ತೆ ಕಾಂಬಿನೇಷನ್ ಅಲ್ಲಿ. 3ನೇ ಮನೆ ಬಹಳ ಇಂಪಾರ್ಟೆಂಟ್. ಸೊ 3, 4, 7ರಲ್ಲಿ ಯಾವ್ದು ಬಂದ್ರು ಕೂಡ 3, 4, 7ರಲ್ಲಿ ಯಾವ್ದು ಮಿಕ್ಸ್ ಆದ್ರೂ ಕೂಡ ಪ್ರಮುಖವಾಗಿ ಬಂದಾಗ ಸುಲಭ ಆಗುತ್ತೆ. ದ್ವಿತೀಯ ದರ್ಜೆ ಅಂತ ಕರಿತೀವಿ ನಾವು, ಕೆಳಗಡೆ ಅಂಡರ್ಗ್ರೌಂಡ್ ಅಂತ ನಾವು ಕರಿತೀವಿ ಕ್ಲಾಸಸ್ ಅಲ್ಲಿ ಬರ್ತಕ್ಕಂಥದ್ದು. ದ್ವಿತೀಯ ದರ್ಜೆಯಲ್ಲಿ ಬಂದಾಗ ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು ತೋರಿಸುತ್ತೆ. ಸೊ ಅದಕ್ಕೆ ನಿಮ್ಮ ಜಾತಕದಲ್ಲಿ, ಸೊ ಯಾರ್ಯಾರು ಯೂಟ್ಯೂಬ್ ಮಾಡ್ತಾರೆ ನಾನು ಫೇಮಸ್ ಆಗ್ಬೇಕು ಅದಾಗಬೇಕು ಅಂತಂದ್ರೆ ನಿಮ್ಮ ದಶಾದಲ್ಲಿ ಈ ಕಾಂಬಿನೇಷನ್ ಇದೆಯಾ ನೋಡ್ಬೇಕು. ಈ ಕಾಂಬಿನೇಷನ್ ಇಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ಕೂಡ ಶಾರ್ಟ್ ಟರ್ಮ್ ಮಾಡ್ತೀರಾ, ಒಂದ್ 3 ತಿಂಗಳು ಮಾಡ್ಬೋದು, 6 ತಿಂಗಳು ಮಾಡ್ಬೋದು ಅಷ್ಟೇ. ಅದ್ರ ಮೇಲೆ ಅದು ನಿಂತು ಹೋಗಿರುತ್ತೆ, ಯಾರು ವ್ಯೂಸೇ ಇರಲ್ಲ. ಅರ್ಥ ಆಯ್ತಾ? ನೀವ್ ಏನ್ ಸ್ಟುಡಿಯೋ ಹಾಕೊಂಡು ಏನ್ ಮಾಡಿ, ಏನ್ ಡ್ರೆಸ್ ಮಾಡ್ಕೊಂಡು ಇರೋ ಬರೋದೆಲ್ಲ ಗ್ರಾಫಿಕ್ಸ್ ಎಲ್ಲ ಮಾಡಿದ್ರು ಕೂಡ ಕೊನೆಗೆ ನಿಮ್ಗೆ ಚಿಪ್ಪೇ ಗತಿ, ಚೊಂಬೆ ಗತಿ, ಚೊಂಬೇಶ್ವರ ಅಂತಾನು ಹೇಳ್ಬೋದು ನಾವಲ್ಲಿ. ಓಕೆ ಓಕೆ ಗುರುಗಳೇ, ಇದ್ರ ಬಗ್ಗೆ ಮಾತಾಡೋಣ. ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ನಾವು ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನ ಮೇಡಮ್, ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಇಲ್ಲ ಮೇಡಮ್, ಇಲ್ಲ. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 200 ಮೇಡಮ್. 200. ಓಕೆ ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ 200 ಸರ್ ನಂಬರ್, ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಆಯ್ತು, ಹಾಕಿದ್ದೀನಿ. 12ನೇ ಮನೆ ಬಂದಾಗ ಸ್ವಲ್ಪ ಮದುವೆ ಸ್ವಲ್ಪ ಸಮಸ್ಯೆ ಅಥವಾ ಕಷ್ಟ ಅಂತ ಬರ್ತಾ ಇದೆ. 12ನೇ ಮನೆ ಬರಬಾರ್ದು. ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದು ನೋಡಿ, 12ನೇ ಮನೆ ಬರಬಾರ್ದು ಇಲ್ಲಿ. 12 ಅಂತ ಬಂದಾಗ ವಿವಾಹ ಸ್ವಲ್ಪ ಕಷ್ಟ, ರೆಡ್ ಬಂದ್ಬಿಡುತ್ತೆ ಇಲ್ಲಿ. 7th ಕಸ್ಪ್ ಅಂತ ಬರುತ್ತೆ. 12 ಸ್ವಲ್ಪ ವಿವಾಹ ಆಗೋದು ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದು ಬುಧ, ಸೂರ್ಯ, ಬುಧ ಈ 3 ಗ್ರಹದಿಂದ ಸ್ವಲ್ಪ ನೆಗೆಟಿವ್ ಇದೆ. ಯಾವಾಗಿಂದ ನೋಡಕ್ ಶುರು ಮಾಡಿದೀರಾ? ಹಲೋ, ಯಾವಾಗಿಂದ ನೋಡಕ್ ಶುರು ಮಾಡಿದೀರಾ? ಕಾಲ್ ಕಟ್ ಆಗಿದೆ.
ಸರಿ, ವಿವಾಹ ಸ್ವಲ್ಪ ಕಷ್ಟ, ಯಾವ ಕಾರಣ ಅಂತ ಹೇಳ್ಬಿಟ್ಟಾದ್ರೂ ಹೋಗಿರೋದು ಅದೂ ಇಲ್ಲ. 12ನೇ ಮನೆ ಮೋಸ್ಟ್ಲಿ ಅವ್ರ ಏಜ್ ಫ್ಯಾಕ್ಟರ್ಸು ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಅವ್ರು ಮಾತಾಡೋದನ್ನ ಫುಲ್ ಹೇಳ್ಬಿಟ್ರೆ ನಮ್ಗೆ ಈಸಿ, ಆಮೇಲೆ ನಾವು ಮಾತಾಡಿದಾಗ ಅವ್ರು ಕಟ್ಟಾದ್ರೆ ಓಕೆ. ಇಲ್ಲಿ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಟ್ರೆ ಗೊತ್ತಾಗಲ್ಲ. 12 ಸ್ವಲ್ಪ ಕಷ್ಟ, ದಶಾಭುಕ್ತಿಗೆ ಹೋಗಿ ನೋಡೋಣ. 2027ವರೆಗೂ ಕೂಡ ಮಂಗಳ ದಶ ನಡೀತಾ ಇದೆ. ಮಂಗಳ ದಶದಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡೋಣ. ಮಂಗಳನಲ್ಲಿ 12 ಮಂಗಳ ಆದ್ಮೇಲೆ ರಾಹು ಬರ್ತಾನೆ. ವಿವಾಹ ಸ್ವಲ್ಪ ಮಂಗಳ ದಶದಲ್ಲಿ ಭುಕ್ತಿ ಅಂತ ನೋಡಿದಾಗ ಯಾವುದೇ ಜಾತಕ ನೋಡ್ದಲೆ, ಜಾತಿ ನೋಡ್ದಲೆ ಹುಡುಗಿ ಸಿಕ್ಕರೆ ಸಾಕು ಅಂತ ಹೋದ್ರೆ ಮಾತ್ರ ಇಲ್ಲಿಂದ 1 ವರ್ಷದಲ್ಲಿ ಆಗುತ್ತೆ. ಇಂಥದೇ ಬೇಕು. ಕೆಲವು ಜನ ಮದುವೆ ಆಗ್ತಾ ಇಲ್ಲ ಅಂತ ಬಡ್ಕೋತಾರೆ. ಕೊನೆಗೆ ಅಲ್ಲಿ ಹೋಗಿ ನೋಡಿದ್ರೆ ಒಂದು 10 ಹುಡುಗಿರು ಬಂದಿರ್ತಾರೆ. ಯಾಕ್ರಿ ಮದುವೆ ಆಗಿಲ್ಲ ಅಂದ್ರೆ ಯಾವನೋ ಕಿತ್ತೋಗಿರೋನು ಜಾತಕ ಸರಿ ಇಲ್ಲ ಅಂತ ಹೇಳ್ತಾನೆ. 101% ಹೇಳ್ತೀನಿ, ಎಲ್ಲ ಕರೆಕ್ಟ್ ಆಗಿ ನೀಟಾಗಿ ನೋಡಿ ಮಾಡಿ ಎಲ್ಲ ಕೂಡ್ ಬರುತ್ತೆ ಅನ್ನೋರೇ ಕೋರ್ಟಲ್ಲಿ ಇದ್ದಾರೆ. ಇದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮದುವೆ ಅಂತಕ್ಕಂಥದ್ದು ಕಾಂಬಿನೇಷನ್ಸ್ ಚೆಕ್ ಮಾಡೋದು ತುಂಬಾ ಕಷ್ಟ. ವಿವಾಹ ಆಗೋದೊಂದು ನೋಡಿದ್ರೆ ವಿವಾಹ ಜೀವನ ನೋಡೋದೊಂದು, ಅದು ನಿಲ್ಲುತ್ತೋ ಅಂತ ಇಲ್ವೋ ಅಂತ ನೋಡೋದೊಂದು. ಇದ್ರಲ್ಲಿ 2 ಜನಗಳ ಜಾತಕ ಇರುತ್ತೆ. ಹೌದು, ದಶಾಭುಕ್ತಿ ಅಂತ ಹೇಳ್ತೀವಿ. ಮದುವೆ ಆಗ್ಬೇಕಾಗಿರೋ ಒಂದು ದಶ ನಡೀತಾ ಇರುತ್ತೆ. ಮದುವೆ ಆದ್ಮೇಲೆ ಇನ್ನೊಂದು ಇದು ಸ್ವಲ್ಪ ದಿವಸ 1 ವರ್ಷ 2 ವರ್ಷ ಆದ್ಮೇಲೆ ಇನ್ನೊಂದು ದಶ ಸ್ಟಾರ್ಟ್ ಆಗುತ್ತೆ. ಅಷ್ಟವಳಿಗೆ ಇವ್ರದ್ದು ಕಂಪ್ಲೀಟ್ ಆಗುತ್ತೆ, ಇನ್ನೊಂದು ದಶ ಇವ್ರದ್ದು ಸ್ಟಾರ್ಟ್ ಆಗುತ್ತೆ ಜೊತೆಲಿರೋರ್ದು. ಒಂದಕ್ಕೊಂದಕ್ಕೆ ಟ್ಯಾಲಿ ಮಾಡ್ತಕ್ಕಂಥದ್ದು. ಅದಕ್ಕೆ ಜನಗಳಿಗೆ ಪಬ್ಲಿಕ್ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀನಿ. ಈ ಕಿತ್ತೋಗಿರೋ ಈ ಪಂಚಾಂಗ ಇಟ್ಕೊಂಡಿರೋರ ಹತ್ರ ಹೋಗಿರ್ತಾರೆ. ಪಂಚಾಂಗದಲ್ಲಿ ಈ ನಕ್ಷತ್ರಕ್ಕೆ ಇಷ್ಟು ಪಾಯಿಂಟ್ ಅಂತ ಎಲ್ಲರಿಗೂ ಗೊತ್ತ್ರಿ. ನಾನು ಪುರೋಹಿತರು ಸೇರಿಸಿ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯರು ಸೇರಿಸಿ ಹೇಳ್ತಾ ಇದ್ದೀನಿ, ಕಲ್ತಿರೋರು ಸೇರಿಸಿ ಹೇಳ್ತಾ ಇದ್ದೀನಿ, ಈ ಪರಾಶರದಲ್ಲಿ ಮುಳುಗಿರೋರು ಹೇಳ್ತಾ ಇದ್ದೀನಿ. ಸುಮ್ನೆ ಅದು ಬಂದಿಲ್ಲ ಇದು ಬಂದಿಲ್ಲ, ರಾಕ್ಷಸ ಗಣ ಆ ಗಣ ಈ ಗಣ ಅಂತೆಲ್ಲ ಹೇಳ್ತಿರಲ್ಲ. ಎಲ್ಲ 36ಕ್ಕೆ 36 ಬಂದಿಗೂ ನೀವೇನು ಹುಡುಕ್ತೀರಾ ಅಂದ್ರೆ ಕೆಟ್ಟದೇ ಹುಡುಕ್ತಿರಲ್ಲ. ಹೋಗಿ ದಶ ಟು ದಶ ಎಲ್ಲಿವರೆಗೂ ಜನಗಳು ಪಬ್ಲಿಕ್ ಚೇಂಜ್ ಆಗಲ್ಲ ಅಲ್ಲಿವರೆಗೂ ನಿಮ್ಮ ವಿವಾಹದ ಬಗ್ಗೆ ಏನು ನಿಮ್ಗೆ ಅರ್ಥ ಆಗಲ್ಲ, ಬರಲ್ಲ. ಇದನ್ನ ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಮುಂದಿನ ಕರೆಗೆ ಹೋಗೋಣ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕರೆ ಇದೆ. ಹಲೋ, ನಮಸ್ತೆ. ಹಲೋ ವೀಕ್ಷಕರೇ, ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನಮಗೆ ಕರೆ ಮಾಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನ ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗ್ಲೂ ಸ್ಪಷ್ಟವಾಗಿರ್ಲಿ, ಸ್ಫುಟವಾಗಿರ್ಲಿ ಅಂತ ಹೇಳ್ತಾ, ಇನ್ನು ನಾವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತ್ಕೊಳ್ಬೇಕು. ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವೇ ನೋಡ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ನಿಮ್ಮಲ್ಲಿ ಏನಾದ್ರೂ ಇದ್ರೆ, ಫೆಬ್ರವರಿ 10ನೇ ತಾರೀಕು ಒಂದು ಹೊಸ ಬ್ಯಾಚ್ ಓಪನ್ ಆಗ್ತಾ ಇದೆ. ಜ್ಯೋತಿಷ್ಯ ತರಗತಿಗಳು. ಇದು ಆನ್ಲೈನ್ ತರಗತಿಗಳಾಗಿರುತ್ತೆ. ನೇರವಾಗಿ ಗುರುಜಿಯವ್ರನ್ನ ನೀವು ಭೇಟಿಯಾಗ್ಲಿಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗತ್ತೆ. ನೀವು ಮಾಡಬೇಕಾಗಿರೋದು ಎಷ್ಟೇ, ನಿಮ್ಮ ಹೆಸರನ್ನ ಹಿಂದೆ ನೋಂದಾಯಿಸಿಕೊಳ್ಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಅನ್ನ ನೀವು ಸಂಪರ್ಕಿಸಬೇಕಾಗತ್ತೆ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ.
ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರು, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಾವು ಹುಬ್ಳಿಯಿಂದ ಮಾತಾಡ್ತೇವೆ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಹಾ, ಗೊತ್ತಿದೆ. ಹೇಳಿ. 12/5/2001. 12/5/2001. ಟೈಮಿಂಗ್ಸ್ ಬೆಳಗ್ಗೆ 7:37. 7:37 ಬೆಳಗ್ಗೆ. ಯಾವ ಊರಲ್ಲಿ ಹುಟ್ಟಿರೋದು? ಹುಬ್ಳಿ. ಹುಬ್ಬಳ್ಳಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ. ನಮಸ್ಕಾರ ಗುರು. ಹೇಳಿ. ಮದುವೆ ಬಗ್ಗೆ ಕೇಳಬೇಕಿತ್ತು. ಮದುವೆ ಯಾವಾಗ? ಮದುವೆ ಯೋಗ ಈಗ ಬಂದಿದೆ, ಆದ್ರೆ ಇವಾಗ ಸದ್ಯಕ್ಕೆ ಅವ್ರಿಗೆ 25 ವರ್ಷ ಆಗಿದೆ. 7ನೇ ಮನೆ ತೋರಿಸುತ್ತೆ. 2026 ಏಪ್ರಿಲ್ ವರೆಗೂ ಮಂಗಳ ಭುಕ್ತಿನೇ. ಅದಾದ್ಮೇಲೆ ರಾಹು ಕಾಂಬಿನೇಷನ್ ಬರುತ್ತೆ. ಸದ್ಯಕ್ಕೆ ಇವಾಗ ಮದುವೆ ಯೋಗ ಸ್ವಲ್ಪ ಬಂದಿದೆ. ಬಟ್ ಆದ್ರೆ ತುಂಬಾ ಆಫರ್ ಬರೋದ್ರಿಂದ ಯಾವ್ದು ತಗೊಳ್ತೀರಾ ಯಾವ್ದು ಬಿಡ್ತೀರಾ ಅಂತ ನಿಮಗೆ ಕನ್ಫ್ಯೂಷನ್. ಹುಡುಗ ಹುಡುಗಿನ ಸ್ವಲ್ಪ ನೋಡಿ ಅವ್ರಿಗೆ ಇಂಟ್ರೆಸ್ಟ್ ಇರೋದು ಮಾತ್ರ ಮಾಡಿದ್ರೆ ಒಳ್ಳೇದು. ಮದುವೆ ಯೋಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮಂಗಳ ದಶ ಪ್ರಾರಂಭ ಆಗಿದ ತಕ್ಷಣನೇ ಸ್ಟಾರ್ಟ್ ಆಗಿದೆ. 2025 ಮೊನ್ನೆ ನವೆಂಬರ್ ಇಂದ ಆ ದಶ ಶುರುವಾಗಿದೆ. ಯಾವಾಗ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಇವರಿಗೆ ನನ್ನ ಪ್ರಕಾರ ಒಂದು ಬಲಗೈ ಉಂಗುರದ ಬೆರಳಿಗೆ ಒಂದು ಕ್ಯಾಟ್ ಸೈ ಹಾಕಿ ಒಳ್ಳೇದಾಗುತ್ತೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಗುರುಗಳನ್ನ ನೀವು ನೇರವಾಗಿ ಬಂದು ಭೇಟಿ ಆಗ್ಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಗಳನ್ನ ಭೇಟಿ ಆಗ್ಲಿಕ್ಕೆ ಅವಕಾಶವಿದೆ. ಇನ್ನು ವೀಕ್ಷಕರೇ, ನಾವು ಜ್ಯೋತಿಷ್ಯ ತರಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಫೆಬ್ರವರಿ 10ನೇ ತಾರೀಕು ಒಂದು ಹೊಸ ಬ್ಯಾಚ್ ಓಪನ್ ಆಗ್ತಾ ಇದೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಸ್ಕೊಟ್ಟಿದ್ದಾರೆ ಗುರುಗಳು. ಈ ವರ್ಷ ಅಂದ್ರೆ ಫೆಬ್ರವರಿ 10ನೇ ತಾರೀಕು ನಡೀತಾ ಇರುವಂತಹ ಕ್ಲಾಸಸ್ ಬಹಳ ವಿಶೇಷವಾಗಿರುತ್ತೆ. ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಸೊ ಈ ಆನ್ಲೈನ್ ಕ್ಲಾಸಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗುರುಗಳ ಕಡೆಯಿಂದನೇ ನಾವು ಪಡೆಯೋಣ. ಗುರುಗಳೇ, ಇದಕ್ಕೆ ಕ್ಲಾಸ್ಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಅರ್ಹತೆ ಇರೋರು ಜಾಯಿನ್ ಆಗಬಹುದು? ಯಾರಿಗೆ ಒಂದ್ ಸ್ವಲ್ಪ ಸುಮ್ನೆ ಓದಕ್ ಬರುತ್ತೋ, ಬರೆಯಕ್ ಬರುತ್ತೋ ಸಾಕು, ಅಷ್ಟೇ. ಅದ್ರದ್ದು ಯಾವ್ದೋ ಒಂದು ಅವಶ್ಯಕತೆ ಇಲ್ಲ. ಓಕೆ. ಜ್ಯೋತಿಷ್ಯ ಯಾರು ಕಲಿಬೇಕು ಅಂತಂದ್ರೆ, ಯಾರು ಮದುವೆಗೆ ಸಾಲಾವಳಿಗೆ ಹೋಗ್ತಾರೋ ಅಥವಾ ಮದುವೆ ಜೀವನ ಹೇಗಿರುತ್ತೋ ಅಂತ ಪ್ರಶ್ನೆ ಮಾಡೋರೆಲ್ಲ ಜ್ಯೋತಿಷ್ಯ. ಇವತ್ತು ಯಾರ್ಯಾರು ಪ್ರಶ್ನೆ ಮಾಡಿದ್ರು ಎಲ್ಲರೂ ಕೂಡ ಜ್ಯೋತಿಷ್ಯ ಕಲಿಬೇಕು. ಈಗ ಒಂದು ನನ್ನ ಕೇಳಿದ್ರು, ನಾಳೆ ಯಾರಿದ್ದಾರೆ ಕೇಳಕ್? ನಿಮ್ಗೆ ಬುದ್ಧಿ ಏನಾರು ಇದೆಯಾ ನಿಮ್ಗೆ? ಇವತ್ತು ಒಂದೇನೋ ಕಾಲು ಸಿಕ್ಬಿಡ್ತು ಕೇಳಿದ್ರು, ನಾಳೆ ಇನ್ಯಾರ ಹತ್ರ ಹೋಗ್ತೀರಿ ನೀವು ಕೇಳಕ್ಕೆ? ಯಾರ ಹತ್ರ ಹೋಗ್ತಿರ್ರಿ? ನಿಮ್ಗೆ ಕೇಳ್ತಾ ಇರೋದು, ಪಬ್ಲಿಕ್ಗೆ ಕೇಳ್ತಾರೆ, ಕಾಲ್ ಮಾಡಿದವ್ರಿಗೂ ಕೇಳ್ತಾ ಇದ್ದೀನಿ. ಇವಾಗ ಒಂದ್ ಕೇಳಿದ್ರು, ನಾಳೆ ಹುಡುಗ ಬಂದ, 3 ಜನ ಹುಡುಗ ಬಂದ, ಅವಾಗ ಏನ್ ಮಾಡ್ತಾರೆ? ಇನ್ನೊಬ್ರು ಹುಡ್ಕೊಂಡು ಹೋಗು. ಕೊನೆಗೆ ನಿಮ್ ತಲೆಯಲ್ಲಿ ಏನ್ ಬರುತ್ತೆ ಗೊತ್ತಾ? ಯಾರು ಸರಿ ಇಲ್ಲ ಅಂತ ಬರ್ತದೆ. ಯಾಕೆಂದ್ರೆ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಇದನ್ನ ಬಹಳ ಅನುಭವ ತಗೊಂಡು ನಾವು ಮಾಡಿರ್ತಕ್ಕಂಥ ಒಂದು ವಿಚಾರ. ಇದನ್ನ ಕಲ್ತು ನಿಮ್ಮ ಜೀವನನ ನೀವೇ ಈ ಆಪ್ ಮುಖಾಂತರ ನೋಡ್ಕೊಂಡ್ರೆ ಜೀವನ ಸುಗಮವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ವೈವಾಹಿಕ ಜೀವನ ಕೆಟ್ಟೋಯ್ತು ಅನ್ಕೋಣ, ಅವಾಗ ಅಲ್ಲೇ ಕುತ್ಕೊಳ್ಳೋದಲ್ಲ, ಬೇರೆ ಏನಾರು ಹೋಗಿ ಕೆಲ್ಸಕ್ಕೆ ಹೋಗೋದು ಅಥವಾ ನಮ್ಮಲ್ಲಿ ವಿವಾಹ ಇಲ್ಲ ಅಂತ ತಿಳ್ಕೊಂಡಾದ್ಮೇಲೆ ಮುಂದಕ್ಕೆ ಹೋಗೋದು ಮಾಡುತ್ತೆ. ಅದು ಬಿಟ್ಬಿಟ್ಟು ನೀವು ನಿಮ್ಮ ಕಾಲಹರಣವನ್ನ ಮಾಡ್ತೀರಾ. ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಹೋಗು ಅಂತ. ಯಾವ ದೇವರು ಏನು ಮಾಡಲ್ಲ ರೀ. ನಾನು ಎಲ್ಲಾರ್ಗು ಹೇಳೋದು ಒಂದೇ, ಯಾವ ದೇವರು ಏನು ನಿಮ್ಮ ಹಣೆ ಬರದಲ್ಲಿ ಚೆನ್ನಾಗಿ ಬರ್ದಿದೆ, ಚೆನ್ನಾಗಿರುತ್ತೆ. ಪೂಜೆ ಪುನಸ್ಕಾರಗಳನ್ನೊಂದು ನೆಮ್ಮದಿಗಷ್ಟೇ. ಅರ್ಥ ಆಯ್ತಾ? ಯಾವ ದೇವರು ಏನು ಮಾಡಲ್ಲ. ನೀವು ಎಂತ ದೊಡ್ಡ ಹೋಮ ಮಾಡಿದ್ರು ಹೋಮ ಮಾಡಿರ್ತಕ್ಕಂಥ ದುಡ್ಡು ನೀರಿನ ವೇಸ್ಟ್. ಕರ್ಮ ಇಂಪಾರ್ಟೆಂಟು. ನಮಗೆ ಕೊಟ್ಟಿದ್ದಾನೆ ದೇವರು. ನಾವು ಪೂಜೆ ಪುನಸ್ಕಾರ ನಮ್ ನೆಮ್ಮದಿಗೆ ಮಾಡ್ತಾ ಇದೀವಿ ಅಂತ ಮಾತ್ರ ಮಾಡಿದ್ರೆ ನೀವೆಲ್ಲ ಪಬ್ಲಿಕ್ ಅಲ್ಲಿರೋರೆಲ್ಲ ಸುಧಾರಿಸ್ತೀರಾ. ಇಲ್ಲ ಅಂತಂದ್ರೆ ಹಿಂದೂ ಧರ್ಮ ಹಾಳಾಗಕ್ಕೆ ನೀವು ಪಬ್ಲಿಕ್ಗಳೇ ಕಾರಣ. ಯಾಕಂದ್ರೆ ನಿಮ್ಮ ತಲೆಗಳಲ್ಲಿ ಏನಿದೆ ಗೊತ್ತಾ? ಪೂಜೆ ಮಾಡಿಸಿದ್ರೆ ನನಗೆ ಒಳ್ಳೇದಾಗ್ಬಿಡುತ್ತೆ, ಪೂಜೆ ಮಾಡಿಸಿದ ತಕ್ಷಣ ನನ್ನ ಮಗಳಿಗೆ ಮದುವೆ ಆಗ್ಬಿಡುತ್ತೆ, ಅದು ಮಾಡಿದ್ರೆ ಇದಾಗುತ್ತೆ, ಇದು ಮಾಡಿಸಿದ ತಕ್ಷಣ ನಾನು ಬಿಸ್ನೆಸ್ ಮಾಡ್ಬಿಡ್ತೀನಿ. ಈ ದೊಡ್ಡ ತಲೆಯಲ್ಲಿರ್ತಕ್ಕಂಥ ಒಂದು ಸೆಗಣಿನ ತೆಗೆದು ಆಚೆ ಹಾಕಿ. ಹೆಂಗಸರಲ್ಲಿ ಸಿಕ್ಕಾಪಟ್ಟೆ ತುಂಬಿದೆ. ಪೂಜೆ ಆಗಿದ ತಕ್ಷಣ ಆಗ್ಬಿಡುತ್ತೆ. ಕೆಲವು ಗಂಡಸರು ಆ ಹೆಂಗಸರನ್ನ ಫಾಲೋ ಮಾಡ್ತಾರೆ. ಆ ಹೋಮ ಮಾಡಿಸಿ ಎಷ್ಟು ಜನ ಬಂದು ನಂಗೆ ಕಂಪ್ಲೇಂಟ್ ಮಾಡ್ತಾರೆ, ₹1000 ಹೋಮ ಮಾಡಿದ್ವಿ ಸರ್, ಬಿಸ್ನೆಸ್ ಡೆವಲಪ್ ಆಗಿಲ್ಲ.
ಇನ್ನು ಮುಖೇಶ್ ಅಂಬಾನಿ ಯಾವ ಹೋಮ ಮಾಡಿದನ್ನು ಕೇಳ್ಕೊಂಬನ್ನಿ ಹೋಗಿ, ಅರ್ಥ ಆಯ್ತಾ? ಟಾಟಾ ಬಿರ್ಲಾ ಅವ್ರು ಯಾವ ಹೋಮ ಮಾಡಿದಾರೆ ಕೇಳ್ಕೊಂಬನ್ನಿ. ಅದಕ್ಕೆ ಹೇಳೋದು, ಉಗಿಯೋದು ನಿಮಗೆಲ್ಲ ಒಂದು ಚೂರು ಕೂಡ ತಲೆಲಿಲ್ಲ. ನಮ್ಮ ಜಾತಕದಲ್ಲಿ ಬರ್ದಿದ್ರೆ ಏನು ಮಾಡೋದೇ ಬೇಕಾಗಿಲ್ಲ. ಬೇರೆ ಧರ್ಮದವರು ಬಿಸ್ನೆಸ್ ಮಾಡ್ತಾ ಇಲ್ವಾ? ಹೌದು. ಅವ್ರು ಯಾವ್ದಾದ್ರು ಹೋಮ ಮಾಡಿಸಿದಾರ? ಅನ್ಯ ಧರ್ಮದವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬೇರೆ ದೇಶಗಳೆಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಒಂದು ಕರ್ಮ ಅಂತಿದೆ. ಕರ್ಮಕ್ಕೆ ಜಾತಿ ಇಲ್ಲ, ನಿಜ. ಕರ್ಮಕ್ಕೆ ಧರ್ಮ ಇಲ್ಲ. ಈಗ ಯಾವ ಕರ್ಮಕ್ಕೆ ನಮಗೆ ಜಾತಿ ಧರ್ಮ ಇಲ್ವೋ ಅಲ್ಲಿ ಕರ್ಮ ಏನಿದೆಯೋ ಅದನ್ನು ತೋರಿಸುತ್ತೆ. ಅದೇ ಸೈನ್ಸ್ ಅಂತ ನಾವು ಹೇಳ್ತೀವಿ, ಅದೇ ವಿಜ್ಞಾನ. ವಿಜ್ಞಾನ ಎಲ್ಲರೂ ಹೋಗ್ತಾರೆ. ಯಾವ ಜಾತಿ ಧರ್ಮ ಭೇದ ಎಲ್ಲರೂ ವಿಜ್ಞಾನ ಹೋಗ್ತಾರೆ. ಸೊ ವಿಜ್ಞಾನದ ರೀತಿ ನಾನು ಕೊಡ್ತಾ ಇರೋದು. ಫೆಬ್ರವರಿ 10ನೇ ತಾರೀಕು ಯಾಕೆ ಕ್ಲಾಸಿಗೆ ಸೇರಿಸ್ಬೇಕು ಅಂದ್ರೆ, ನಿಮ್ಮ ಜೀವನದಲ್ಲಿ 7,000 ರೂಪಾಯಿಗೆ ನೀವು ಏನಾದ್ರು ಯೋಚನೆ ಮಾಡಿದ್ರೆ, ಅಥವಾ 7,000 ರೂಪಾಯಿಗೆ ನನಗೆ ಅರ್ಥ ಆಗಲ್ಲ ಅಂತ 7,000 ರೂಪಾಯಿ ಬಿಟ್ಬಿಟ್ರೆ, ನಿಮ್ಮಂತ ದುರಾದೃಷ್ಟರು ಅಂತ ಇನ್ನೊಬ್ರಿಲ್ಲ. ತುಂಬಾ ಜನ ನಾವು ಕರಿತೀವಿ, ಅದೃಷ್ಟ ಇರೋರು ಮಾತ್ರ ಸೇರೋದು. ಬಂದಾಗ ಕನ್ಫ್ಯೂಸ್ ಆಗುತ್ತೆ, ಹಾಗೆ ಆಗುತ್ತೆ. ಹೊಸ ಸಬ್ಜೆಕ್ಟ್. ಈಗ ಅಡಿಗೆ ಮಾಡಿದ ತಕ್ಷಣ ಒಂದು ಬಿಟ್ಬಿಟ್ಟು ಒಂದು ಬಿರಿಯಾನಿ ಮಾಡೋದು ಆಗ್ಬಿಡುತ್ತಾ? ಒಂದು ವಿಚಾರ, ಬಿರಿಯಾನಿ ಮಾಡಕ್ ಬಿಟ್ಬಿಟ್ರು ಕೂಡ ಆಗಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಅಲ್ಲಿ ಐಟಮ್ಸ್ ಎಲ್ಲ ಇದ್ರೆ ಒಂದು ಕಾಲ ಬರುವಷ್ಟಕ್ಕೆ ನಿಮ್ಗೆ ಬಿರಿಯಾನಿ ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀರಾ. ನೀವು ಅಡಿಗೆ ಮನೆಗೆ ಹೋಗಿಲ್ಲ, ಬಿರಿಯಾನಿ ಎಲ್ಲಿಂದ ಮಾಡಕ್ಕಾಗತ್ತೆ? ಫಸ್ಟ್ ಅಡಿಗೆ ಮನೆಗೆ ಹೋಗಾದ್ಮೇಲೆ ಪ್ರಯತ್ನ ಮಾಡ್ತೀರಾ, ಸ್ವಲ್ಪ ಏನೋ ಒಂದು ಬರಲ್ಲ, ಆ ಬಿರಿಯಾನಿ ಹೋಗಿ ಚಿತ್ರಾನ್ನ ಆಗ್ಬೋದೇನೋ ಆಗುತ್ತೆ. ಅದೇ ತರ ಇಲ್ಲೂ ಕಲಿಕೆ ಇರುತ್ತೆ. ಹೋಗ್ತಾ 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 ಫಸ್ಟ್ ಕ್ಲಾಸ್ ಬಿರಿಯಾನಿ ಮಾಡ್ತಾರೆ. ಈಗ ನಮ್ಮ ಜನಗಳಿಲ್ವಾ, ಅವ್ರವ್ರದೇ ಓನ್ ಯೂಟ್ಯೂಬ್ ಮಾತಾಡೋದಲ್ಲ, ಅವ್ರವರೇ ಓನ್ ಯೂಟ್ಯೂಬ್, ಅವ್ರವರೇ ಓನ್ ಪಾಡ್ಕಾಸ್ಟ್, ಅವ್ರವರೇ ಎಲ್ಲ ಮಾಡ್ತಾರೆ. ಮಾಡ್ಲಿ, ತೊಂದರೆ ಏನಿಲ್ಲ. ಬಟ್ ಎಲ್ಲಿ ನೀವು ಅಡಿಗೆ ಕಲ್ತಿದ್ರು ಅದ್ರ ಬಗ್ಗೆ ಹೇಳಕ್ ಮರಿಬೇಡಿ ಅಂತ ನಾವ್ ಹೇಳ್ತೀವಿ. ಕಲ್ತಿರೋ ಅಡಿಗೆ ಬಗ್ಗೆ ಹೇಳ್ಬೇಕಲ್ಲ, ಎಲ್ಲಿ ಕಲ್ತಿದ್ರು, ಯಾರು ಭಟ್ರ ಹತ್ರ ಕಲ್ತಿದ್ರು ಅದನ್ನ ಹೇಳಲ್ಲ, ನಮ್ಮ ಹತ್ರ ಕಲ್ತಿದ್ರು. ಬಟ್ ಅಲ್ಲಿ ಮಾತ್ರ ಶೋ ತಗೊಂಡು ನಾವ್ ಹಂಗೆ ಹಿಂಗೆ ಅಂತ ಇರ್ತಾರೆ. ಮೇಲೆ ಒಂದು ಕರ್ಮ ಬರಿತಾ ಇರ್ತಾನೆ, ಯಾರ ಹತ್ರ ಕಲ್ತೀವಿ ಅದನ್ನ ಯಾಕೆ ಹೇಳಲ್ಲ ನೀನು. ಯಾರ್ದಾರು ಹೆಸರು ಹೇಳಿದ ತಕ್ಷಣ ಯಾರು ಅವ್ರ ಹತ್ರ ಓಡೋಗಲ್ಲ ರೀ. 1000 ಜನ ನನ್ನ ಹೆಸರು ಹೇಳಿದ ತಕ್ಷಣ ನನ್ನ ಹತ್ರ ಓಡ್ ಬಂದ್ಬಿಡಲ್ಲ ಯಾರು. ಅವ್ರವ್ರಿಗೆ ಏನೇನು ಯೋಗ್ಯತೆ ಇದೆಯೋ, ಅವ್ರವ್ರಿಗೆ ಏನೇನು ಅನುಕೂಲ ಇದೆಯೋ ಅದು ಕರ್ಮ ಪ್ರಕಾರ ಬಂದೇ ಬರುತ್ತೆ. ಜ್ಯೋತಿಷ್ಯ ಕಲೀರಿ. ಫಸ್ಟ್ ನಾನು ಹೇಳೋದು, ನೀವು ಜ್ಯೋತಿಷ್ಯರಾಗಬೇಕು ಅಂತೇನಿಲ್ಲ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥದ್ದು ಕೆಟ್ಟದ್ದು ಒಳ್ಳೇದು ಸೇವ್ ಮಾಡ್ಕೊಳ್ತೀರಾ. 7,000 ರೂಪಾಯಿ ನಿಮ್ ಜೀವನ ಸೇವ್ ಆಗುತ್ತೆ ಅಂತಂದ್ರೆ ಅದಕ್ಕಿಂತ ಇನ್ಯಾವುದಿದೆ ಅಲ್ವಾ? ಅಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ಲ. ಸೊ ನೀವು ಕೂಡ ನಿಮ್ಮ ಭವಿಷ್ಯದ ಬಗ್ಗೆ, ಅಂದ್ರೆ ನಿಮ್ಮ ಭವಿಷ್ಯ ಹೇಗಿದೆ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳೋಕೆ ಒಂದು ಸುವರ್ಣ ಅವಕಾಶವಿದೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಸ್ಕೊಟ್ಟಿದ್ದಾರೆ ಡಾಕ್ಟರ್ ದಿನೇಶ್ ಗುರೂಜಿ ಅವರು. ಫೆಬ್ರವರಿ 10ನೇ ತಾರೀಕು ಇನ್ನೊಂದು ಹೊಸ ಬ್ಯಾಚ್ ನ ಓಪನ್ ಮಾಡ್ತಾ ಇದ್ದಾರೆ. ಇದು ಆನ್ಲೈನ್ ತರಗತಿಗಳಿರುತ್ತೆ. ನೀವು ಯಾವ ಊರಿನಲ್ಲಿದ್ರು, ಎಲ್ಲೇ ಇದ್ರೂ ಕೂಡ ಅಲ್ಲಿಂದನೇ ಕೂತು ಕ್ಲಾಸಸ್ ನ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶವಿದೆ. ಕೇವಲ 6,999 ರೂಪಾಯಿಗಳು ಮಾತ್ರವಿರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ, ಅಥವಾ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಅನ್ನೋದಾದ್ರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 9:30ಕ್ಕೆ ಸರಿಯಾಗಿ. ಧನ್ಯವಾದಗಳು.